ಕಾಶ್ಮೀರ ಆದಷ್ಟು ಬೇಗ ಸಂಪೂರ್ಣವಾಗಿ ಭಾರತದ ಪಾಲಾಗಬೇಕು ಅನ್ನೋ ಆಶಯ ಪ್ರತಿಯೊಬ್ಬ ಭಾರತೀಯರು. ಆದ್ರೆ ಇದು ಪಾಕ್ ಆಕ್ರಮಿತ ಕಾಶ್ಮೀರ ಹೇಗಾಯ್ತು? ಪಾಕಿಸ್ತಾನಕ್ಕೆ ಕಾಶ್ಮೀರದ ಒಂದಷ್ಟು ಭಾಗವನ್ನ ಆಕ್ರಮಿಸಿಕೊಳ್ಳಲಿಕ್ಕೆ ಕಾರಣೀಕರ್ತರಾದವರು ಯಾರು? ದುರಂತ ನೋಡಿ. ಇತಿಹಾಸವನ್ನ ನಾವು ಮರ್ತು ಬಿಡ್ತೇವೆ. ಮರ್ತು ಹೋಗಿರೋ ಇತಿಹಾಸವನ್ನ ನೆನಪು ಮಾಡುವ ಸಲುವಾಗಿ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲೂ ಕೂಡ ಇಂಥ ಪಾಠಗಳನ್ನ ಇಡೋದೇ ಇಲ್ಲ. ನಮ್ಮ ಈಗಿನ ತಲೆಮಾರು ಮುಂದಿನ ತಲೆಮಾರುಗಳಿಗೆ ಭಾರತದ ಹಿಂದಿನ ಇತಿಹಾಸದ ಅನೇಕ ವಿಚಾರಗಳು ತಿಳಿಯೋದೇ ಇಲ್ಲ. ಹೀಗಾಗಿ ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ, ಅದರಲ್ಲೂ ಈಗ ಬಹಳ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ಹೇಗೆ ಭಾರತದ ಅವಿಭಾಜ್ಯ ಆಗಬೇಕಾಗಿದ್ದ ಕಾಶ್ಮೀರದ ಆ ಭಾಗ ಪಾಕಿಸ್ತಾನದ ಕೈಗೆ ಹೋಯಿತು. ಇದರಲ್ಲಿ ಯಾರ ತಪ್ಪಿದೆ ಅನ್ನೋದನ್ನ ನೆನಪು ಮಾಡುವ, ಇತಿಹಾಸದ ಪುಟದಲ್ಲಿ ಒಂದರ್ಥದಲ್ಲಿ ಕಳೆದು ಹೋಗಿರುವ ಕೆಲ ಪುಟಗಳನ್ನ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನ ಇವತ್ತು ರಿಪಬ್ಲಿಕ್ ಕನ್ನಡ ಕರ್ನಾಟಕ ಪ್ರೈಮ್ ಟೈಮ್ನ ಭಾಗವಾಗಿ ಮಾಡ್ತಾ ಇದೆ. ನಿಮ್ಮ ಮನೆ ಮಕ್ಕಳಿದ್ರೆ ದಯಮಾಡಿ ಅವರಿಗೆ ಈ ವಿಚಾರವನ್ನ ತಿಳಿಸಿ. ಯಾಕಂದ್ರೆ ನಾವೀಗ ಹೇಳ್ತಾ ಇರೋದು ಪಾಕ್ ಆಕ್ರಮಿತ ಕಾಶ್ಮೀರದ ಇತಿಹಾಸ, ಅದು ಪಾಕಿಸ್ತಾನದ ಪಾಲಾಗಲಿಕ್ಕೆ ಕಾರಣವಾದವರ ಇತಿಹಾಸದ ಬಗ್ಗೆ. ವೀಕ್ಷಕರೇ, ನಿಮಗೆ ಗೊತ್ತಿರಬಹುದು, ನೀವು ಓದಿರಬಹುದು, ಸ್ವತಂತ್ರ ಪಡೆದ ನಂತರದಲ್ಲೂ ಕೂಡ ಭಾರತದ ಮೊಟ್ಟ ಮೊದಲ ಗವರ್ನರ್ ಆಗಿದ್ದು ಒಬ್ಬ ಬ್ರಿಟಿಷರ್. ಪಾಕಿಸ್ತಾನಕ್ಕೆ ಪಾಕಿಸ್ತಾನದ್ದೇ ಒಬ್ಬ ವ್ಯಕ್ತಿ ಗವರ್ನರ್ ಆಗಿದ್ದ ಸಂದರ್ಭದಲ್ಲೂ ಕೂಡ ಭಾರತದಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಗವರ್ನರ್ ಆಗಿದ್ದು. ಭಾರತದ ಪ್ರಧಾನಿಯಾಗಿದ್ದವರು ನೆಹರು. ಅನೇಕ ಟೀಕೆಗಳಿದೆ. ನೆಹರು ಅವರು ಮೌಂಟ್ ಬ್ಯಾಟನ್ ಆಡಿದ ಮಾತುಗಳ ತಕ್ಕಂತೆಯೇ ನಡೆದುಕೊಳ್ತಾ ಇದ್ರು. ಅವರ ಇಚ್ಛೆಗೆ ವಿರುದ್ಧವಾಗಿ ಯಾವುದೇ ನಿರ್ಧಾರವನ್ನ ಕೈಗೊಳ್ತಿರ್ಲಿಲ್ಲ ಅಂತ ಹೇಳಿ. ಇದನ್ನ ಒಪ್ಪುವವರು ಇದ್ದಾರೆ, ಒಪ್ಪದೇ ಇರೋರು ಇದ್ದಾರೆ. ಒಪ್ಪಬೇಕು ಯಾಕೆ ಅನ್ನೋದಕ್ಕೆ ಒಂದಷ್ಟು ಸಾಕ್ಷ್ಯಗಳನ್ನ ನಿಮ್ಮ ಮುಂದೆ ಇಡ್ತಾರೆ. ಯಾವಾಗ ಭಾರತ ಹಾಗೆ ಪಾಕಿಸ್ತಾನ ವಿಭಜನೆ ಆಯಿತು, ಕಾಶ್ಮೀರ ಆಗಿನ್ನೂ ರಾಜರ ಆಳ್ವಿಕೆಯಲ್ಲಿತ್ತು. ಆಗ ಜಮ್ಮು ಕಾಶ್ಮೀರ ಭಾಗದ ರಾಜರಾಗಿದ್ದವರು ರಾಜ ಹರಿ ಸಿಂಗ್ ಸ್ವತಂತ್ರ ದೇಶವಾಗಿ ಉಳಿಯುವ ನಿರ್ಧಾರವನ್ನ ಮಾಡ್ತಾರೆ. 1946-47ನೇ ಸಾಲಿನ ಮಾತಿದು. ಆದ್ರೆ ಒಂದೆರಡು ವರ್ಷದಲ್ಲೇ ರಾಜ ಹರಿ ಸಿಂಗ್ ಇಲ್ಲ, ಕಾಶ್ಮೀರವು ಕೂಡ ಭಾರತದ ಜೊತೆಯಲ್ಲೇ ವಿಲೀನ ಆಗಬೇಕು, ಭಾರತದ ಜೊತೆಯಲ್ಲೇ ಸೇರಬೇಕು ಅನ್ನೋ ಇಂಗಿತವನ್ನ ವ್ಯಕ್ತಪಡಿಸ್ತಾರೆ. ರಾಜ ಹರಿ ಸಿಂಗ್ ಭಾರತದ ಜೊತೆಯಲ್ಲೇ ಕಾಶ್ಮೀರವನ್ನ ಸೇರಿಸುವ ನಿರ್ಧಾರಕ್ಕೆ ಬಂದ ಸಂದರ್ಭದಲ್ಲೂ ಕೂಡ ನಮ್ಮ ದೇಶವನ್ನ ಆಳ್ತಾ ಇದ್ದ ಸರ್ಕಾರ, ಅದರ ಪ್ರತಿನಿಧಿಯಾಗಿದ್ದ ಪ್ರಧಾನಮಂತ್ರಿ ನೆಹರು ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೃಢವಾದ ನಿರ್ಧಾರವನ್ನ ಕೈಗೊಳ್ಳಲಿಲ್ಲ ಅನ್ನೋದು ನಮ್ಮ ಇತಿಹಾಸದ ಪುಟಗಳಲ್ಲಿ ಕಳೆದು ಹೋಗಿರುವ ಸಂಗತಿ. ಯಾವಾಗ ಕಾಶ್ಮೀರದ ರಾಜರೇ ಬಂದು ಭಾರತಕ್ಕೆ ನಾವು ಸೇರ್ಪಡೆ ಆಗಲಿಕ್ಕೆ ಸಿದ್ಧ ಅನ್ನೋ ನಿರ್ಧಾರವನ್ನ ಮುಂದಿಡ್ತಾರೋ, ನೆಹರು ಅದಕ್ಕೆ ತಕ್ಷಣ ಸಮ್ಮತಿಯನ್ನ ಸೂಚಿಸುವ ಬದಲು ಹೋಗಿದ್ದು ವಿಶ್ವಸಂಸ್ಥೆಯ ಕದ ತಟ್ತಾರೆ ನೆಹರು. ಕೇವಲ ವಿಶ್ವಸಂಸ್ಥೆ ಮಾತ್ರ ಅಲ್ಲ, ರಷ್ಯಾ, ಆಫ್ರಿಕಾ, ಸಿಕ್ಕ ದೇಶಗಳ ಮುಂದೆ ಹೋಗಿ ಕಾಶ್ಮೀರದ ವಿಚಾರವನ್ನ, ನೆರೆಹೊರೆಯ ದೇಶಗಳು ಬಗೆಹರಿಸಿಕೊಳ್ಬೇಕಾಗಿದ್ದ ವಿಚಾರವನ್ನ, ಇನ್ಫ್ಯಾಕ್ಟ್ ಪಾಕಿಸ್ತಾನದ ಇನ್ವಾಲ್ವ್ಮೆಂಟೇ ಬೇಕಾಗಿರಲಿಲ್ಲ. ರಾಜ ಹರಿಸಿಂಗೇ ರೆಡಿ ಇದ್ರು ಭಾರತದ ಜೊತೆಯಲ್ಲಿ ಸೇರ್ಪಡೆ ಆಗಲಿಕ್ಕೆ. ಆದರೂ ಇದನ್ನೊಂದು ಗ್ಲೋಬಲ್ ಇಶ್ಯೂ ಮಾಡಿದ್ದು, ಇದನ್ನ ಒಂದು ಜಾಗತಿಕ, ಕಾಶ್ಮೀರವನ್ನ ಒಂದು ಜಾಗತಿಕ ಇಶ್ಯೂ ಮಾಡಿದ್ದು ನೆಹರು ಅಂದು ಕೈಗೊಂಡ ಆ ಒಂದು ನಿರ್ಧಾರ, ವಿಶ್ವಸಂಸ್ಥೆಯ ಮುಂದೆ ಕಾಶ್ಮೀರದ ವಿಚಾರವನ್ನ ತೆಗೆದುಕೊಂಡು ಹೋಗುವ ನಿರ್ಧಾರದಿಂದಾಗಿ. ಇನ್ಫ್ಯಾಕ್ಟ್ ಭಾರತದ ಜೊತೆಯಲ್ಲಿ ಸೇರುವ ನಿರ್ಧಾರಕ್ಕೆ ರಾಜ ಹರಿಸಿಂಗ್ ಬಂದಾಗ ನೆಹರು ಅವರಿಟ್ಟ ಡಿಮಾಂಡ್ ಏನ್ ಗೊತ್ತಾ? ರಾಜ ಹರಿಸಿಂಗ್ ಬಂಧನಕ್ಕೆ ಇರಿಸಿಕೊಂಡಿದ್ದ, ಬಂಧನದಲ್ಲಿದ್ದಂತಹ ಶೇಖ್ ಅಬ್ದುಲ್ಲಾ, ಈಗಿನ ನ್ಯಾಷನಲ್ ಕಾನ್ಫರೆನ್ಸ್ನ ಹುಟ್ಟಾಕ್ತವು, ಶೇಖ್ ಅಬ್ದುಲ್ಲಾರನ್ನ ಬಿಡುಗಡೆ ಮಾಡಿ ಅವರನ್ನ ಕಾಶ್ಮೀರದ ಮೊದಲ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಅನ್ನೋ ಡಿಮಾಂಡ್ ಇಟ್ಟಿದ್ರು ಅನ್ನೋ ಮಾತು. ಇದಕ್ಕೆ ರಾಜ ಹರಿಸಿಂಗ್ ಅವರು ಒಪ್ಪಿರಲಿಲ್ಲ ಅನ್ನೋದು ಕೂಡ ಇತಿಹಾಸವನ್ನ ಓದಿದವರಿಗೆ ಗೊತ್ತಿರೋ ವಿಚಾರ. ಇಷ್ಟೆಲ್ಲ ಆದ್ಮೇಲೂ ಕೂಡ ವಿಶ್ವಸಂಸ್ಥೆಯ ಕದವನ್ನ ತಟ್ತಾರೆ ನೆಹರು. ಅವರ ಸ್ವತಂತ್ರ ನಿರ್ಧಾರನ ಅಥವಾ ಇದರ ಹಿಂದೆ ಕೂಡ ಅಂದಿನ ಗವರ್ನರ್ ಆಗಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್. ಇನ್ಫ್ಯಾಕ್ಟ್ ಬ್ರಿಟಿಷರಿಗೆ ಕಾಶ್ಮೀರ ಭಾರತದ ಭಾಗ ಆಗೋದು ಬೇಕಾಗೇ ಇರಲಿಲ್ಲ. ಸ್ಟ್ರಾಟಜಿಕಲಿ ಬಹಳ ಮುಖ್ಯವಾದ ಭೂಪ್ರದೇಶ ಕಾಶ್ಮೀರ. ಹೀಗಾಗಿ ಕಾಶ್ಮೀರ ಯಾವುದೇ ಕಾರಣಕ್ಕೂ ಭಾರತದ ಕೈವಶ ಆಗಬಾರದು, ಭಾರತದ ಜೊತೆಯಲ್ಲಿ ಸೇರಬಾರದು ಅನ್ನೋ ಕಾರಣಕ್ಕೇನೆ ಲಾರ್ಡ್ ಮೌಂಟ್ ಬ್ಯಾಟನ್
ತೆಗೆದುಕೊಂಡ ನಿರ್ಧಾರಕ್ಕೆ ಅನುಗುಣವಾಗಿ ನಡೆದುಕೊಂಡ್ರ ನೆಹರು. ಹಾಗಾಗಿ ವಿಶ್ವಸಂಸ್ಥೆವರೆಗೂ ಕಾಶ್ಮೀರದ ವಿಚಾರವನ್ನು ತೆಗೆದುಕೊಂಡು ಹೋಗಿ ಇದು ಎಂದಿಗೂ ನಿರ್ಧಾರವಾಗದಂತಹ ಸಮಸ್ಯೆ ಆಗಿ ಪರಿವರ್ತನೆ ಆಗೋ ಹಾಗೆ ಮಾಡಿದ್ರ. ಇದೇ ಪಾಪದ ಫಲ ಭಾರತ ಇವತ್ತಿಗೂ ಕೂಡ ಅನುಭವಿಸ್ತಾ ಇದೆಯಾ ಅನುಮಾನ ಹುಟ್ಟುತ್ತೆ. ಪಾಕಿಸ್ತಾನ ಎಲ್ಲ ಪ್ರಕ್ರಿಯೆ ಆಗ್ತಾ ಇರೋ ಸಂದರ್ಭದಲ್ಲಿ ಕಾಶ್ಮೀರದ ವಿರುದ್ಧ ದಂಡೆತ್ತಿ ಹೋಗುತ್ತೆ ಪಾಕಿಸ್ತಾನದ ಸೇನೆ. ಆಗ ರಾಜಾ ಹರಿಸಿಂಗ್ ಸಹಾಯಕ್ಕಾಗಿ ಮತ್ತೆ ಮೊರೆ ಇಡೋದು ಭಾರತಕ್ಕೆ. ಫೀಲ್ಡ್ ಮಾರ್ಷಲ್ ಆಗಿದ್ದ ಮಾಣಿಕ್ ಶಾ ಭಾರತದ ಸೇನಾಪಡೆಗೆ ಹೆಂಗ ಪರ್ಮಿಷನ್ ಸಿಕ್ತು ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ. ವಿಶ್ವಸಂಸ್ಥೆ ಬಳಿ ಹೋದ್ರು, ಆಫ್ರಿಕಾ, ರಷ್ಯಾ ಎಲ್ಲರ ಬಳಿ ಹೋದ್ರು. ಇದೆಲ್ಲವನ್ನ ಗಮನಿಸ್ತಾ ಇದ್ದ ಸರ್ದಾರ್ ಪಟೇಲ್ ಅವರು ಕೋಪಗೊಂಡು ನೆಹರು ಮುಂದೆ ಹೋಗಿ ಮಾತನಾಡ್ತಾರಂತೆ. ಕಾಶ್ಮೀರ ನಮಗೆ ಬೇಕಾ ಬೇಡವಾ, ನಿನ್ನ ನಿರ್ಧಾರ ಏನು ಅಂತ ಹೇಳಿ ತಿಳಿಸು, ಇಲ್ಲದೆ ಹೋದ್ರೆ ಕಾಶ್ಮೀರ ನಮ್ಮ ಕೈ ತಪ್ಪು ಹೋಗುತ್ತೆ ಅಂತ ಹೇಳಿ ಈ ರೀತಿಯ ಖಡಕ್ ಮಾತುಗಳನ್ನ ಸರ್ದಾರ್ ಪಟೇಲ್ ಹೇಳಿದ ನಂತರವೇ ಲಾರ್ಡ್ ಮೌಂಟ್ ಬ್ಯಾಟನ್ ಹಾಗೆ ನೆಹರು ನಿರ್ಧಾರ ಮಾಡೋದು ಆಯ್ತು, ಪಾಕಿಸ್ತಾನದ ವಿರುದ್ಧವಾಗಿ ಹೋರಾಡಲಿಕ್ಕೆ ಭಾರತದ ಸೇನೆಯನ್ನ ಕಳಿಸೋಣ ಅಂತ ಹೇಳಿ. ಹಾಗೆ ಹೋರಾಡಿದ ಭಾರತೀಯ ಸೈನಿಕರ ಶ್ರಮದ ಫಲವಾಗಿ ಇವತ್ತಿಗೆ ಕಾಶ್ಮೀರದ 3/2 ಭಾಗ ಉಳಿದುಕೊಂಡಿದೆ. ಪೂರ್ತಿ ಕಾಶ್ಮೀರ ಇನ್ನೇನು ಸಿಕ್ಕೇ ಬಿಡ್ತು ಅನ್ನೋ ಹೊತ್ತಿಗೆ ತರಾತುರಿಯಲ್ಲಿ ಕದನ ವಿರಾಮವನ್ನ ಘೋಷಣೆ ಮಾಡ್ತಾರೆ ನೆಹರು. ಯಾಕೆ? ನೆಹರು ಮಾಡಿದ ಮೊದಲ ತಪ್ಪೆ ಕದನ ವಿರಾಮ ಘೋಷಣೆ. ಇವತ್ತು ಪ್ರಶ್ನೆ ಮಾಡ್ತಾರೆ ಕಾಂಗ್ರೆಸ್ನ ನಾಯಕರು, ಕದನ ವಿರಾಮ ಯಾಕೆ ಘೋಷಣೆ ಮಾಡಿದ್ರಿ ಅಂತ ಹೇಳಿ ಪ್ರಶ್ನೆ ಮಾಡ್ಕೊಳ್ಳಿ ನೆಹರು ಅವರನ್ನ. 2 ದಿನ ಕಾದಿದ್ದಿದ್ರೆ, ಜಸ್ಟ್ 2 ದಿನ ಕಾದಿದ್ದಿದ್ರೆ ಇಡೀ ಕಾಶ್ಮೀರವನ್ನ ಭಾರತೀಯ ಸೇನೆ ಗೆಲ್ತಾ ಇತ್ತು. ಕಾಶ್ಮೀರ ಗ್ಲೋಬಲ್ ಇಶ್ಯೂ ಕೂಡ ಆಗ್ತಾ ಇರಲಿಲ್ಲ, ಭಾರತದ ಅವಿಭಾಜ್ಯ ಅಂಗ ಆಗ್ತಾ ಇತ್ತು. ತಪ್ಪು ಮಾಡಿದವರು ಯಾರು? ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾದ ಪ್ರಸಂಗ. ಕಾಶ್ಮೀರ ಆದಷ್ಟು ಬೇಗ ಸಂಪೂರ್ಣವಾಗಿ ಭಾರತದ ಪಾಲಾಗಬೇಕು ಅನ್ನೋ ಆಶಯ ಪ್ರತಿಯೊಬ್ಬ ಭಾರತೀಯರು. ಆದ್ರೆ ಇದು ಪಾಕ್ ಆಕ್ರಮಿತ ಕಾಶ್ಮೀರ ಹೇಗಾಯ್ತು? ಪಾಕಿಸ್ತಾನಕ್ಕೆ ಕಾಶ್ಮೀರದ ಒಂದಷ್ಟು ಭಾಗವನ್ನ ಆಕ್ರಮಿಸಿಕೊಳ್ಳಲಿಕ್ಕೆ ಕಾರಣೀಕರ್ತರಾದವರು ಯಾರು? ದುರಂತ ನೋಡಿ. ಇತಿಹಾಸವನ್ನ ನಾವು ಮರ್ತು ಬಿಡ್ತೇವೆ. ಮರ್ತು ಹೋಗಿರೋ ಇತಿಹಾಸವನ್ನ ನೆನಪು ಮಾಡುವ ಸಲುವಾಗಿ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲೂ ಕೂಡ ಇಂಥ ಪಾಠಗಳನ್ನ ಇಡೋದೇ ಇಲ್ಲ. ನಮ್ಮ ಈಗಿನ ತಲೆಮಾರು, ಮುಂದಿನ ತಲೆಮಾರುಗಳಿಗೆ ಭಾರತದ ಹಿಂದಿನ ಇತಿಹಾಸದ ಅನೇಕ ವಿಚಾರಗಳು ತಿಳಿಯೋದೇ ಇಲ್ಲ. ಹೀಗಾಗಿ ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ, ಅದರಲ್ಲೂ ಈಗ ಬಹಳ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ಹೇಗೆ ಭಾರತದ ಅವಿಭಾಜ್ಯ ಆಗಬೇಕಾಗಿದ್ದ ಕಾಶ್ಮೀರದ ಆ ಭಾಗ ಪಾಕಿಸ್ತಾನದ ಕೈಗೆ ಹೋಯಿತು. ಇದರಲ್ಲಿ ಯಾರ ತಪ್ಪಿದೆ ಅನ್ನೋದನ್ನ ನೆನಪು ಮಾಡುವ, ಇತಿಹಾಸದ ಪುಟದಲ್ಲಿ ಒಂದರ್ಥದಲ್ಲಿ ಕಳೆದು ಹೋಗಿರುವ ಕೆಲ ಪುಟಗಳನ್ನ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನ ಇವತ್ತು ರಿಪಬ್ಲಿಕ್ ಕನ್ನಡ ಕರ್ನಾಟಕ ಪ್ರೈಮ್ ಟೈಮ್ ನ ಭಾಗವಾಗಿ ಮಾಡ್ತಾ ಇದೆ. ನಿಮ್ಮ ಮನೆ ಮಕ್ಕಳಿದ್ರೆ ದಯಮಾಡಿ ಅವರಿಗೆ ಈ ವಿಚಾರವನ್ನ ತಿಳಿಸಿ. ಯಾಕಂದ್ರೆ ನಾವೀಗ ಹೇಳ್ತಾ ಇರೋದು ಪಾಕ್ ಆಕ್ರಮಿತ ಕಾಶ್ಮೀರದ ಇತಿಹಾಸ, ಅದು ಪಾಕಿಸ್ತಾನದ ಪಾಲಾಗಲಿಕ್ಕೆ ಕಾರಣವಾದವರ ಇತಿಹಾಸದ ಬಗ್ಗೆ. ವೀಕ್ಷಕರೇ, ನಿಮಗೆ